ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಒಬ್ಬಟ್ಟನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಅಲ್ಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕೋಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅರಿಶಿನ ನೀರಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಅರ್ಧ ಕೆ ಜಿ ಮಾತ್ರ ತೊಗೋತಾ ಇದ್ದೀನಿ. ಇದು ಪ್ಯಾಕೆಟಲ್ಲಿ ಬಂದಿರೋದ್ರಿಂದ ಫ್ರೆಶ್ ಆಗಿರುತ್ತೆ. ಈ ಥರ ಚೆನ್ನಾಗಿ ಎಣ್ಣೆ ಹಾಕಿ ಮಿದ್ದಿಟ್ಕೋಬೇಕಾಗುತ್ತೆ. ಒಂದು ಕಾಲು ಗಂಟೆ 20 ನಿಮಿಷ ಚೆನ್ನಾಗಿ ಹಸಿಟ್ಟು ನೆನೆಯಬೇಕು. ಆಮೇಲೆ ಒಬ್ಬಟ್ಟು ತಡ್ಕೋಬೇಕಾಗುತ್ತೆ. ಹಸಿಟ್ಟು ನೆನೆದಿನ ಅಂದರೆ ಎಣ್ಣೆಲಿ ಚೆನ್ನಾಗಿರಲ್ಲ. ಸೊ ನೀರಲ್ಲೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಕಲಿಸ್ಕೊಂಡಾದ್ಮೇಲೆ ಎಣ್ಣೆ ಹಾಕಿ ಮಿದ್ದಿಟ್ಕೊಂಡಿರೋದು. ಸೊ ಇವಾಗ ಇದು ಹಸಿಟ್ಟು ನೆನೆಯೋ ಅಷ್ಟೊತ್ತಿಗೆ ಬೇಳೆಯನ್ನು ಬೇಯಿಸ್ಕೊಳ್ಳೋಣ. ಇಲ್ಲಿ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ನಾನು. ಕಡಲೆಬೇಳೆನೂ ಸಹ ಹಾಕ್ಕೋಬೋದು ಫ್ರೆಂಡ್ಸ್. ಸೊ ಇಲ್ಲಿ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಕಾಳೆಲ್ಲ ಚೆನ್ನಾಗಿ ಹಾರ್ಕೋಬೇಕು. ಬಿಸಿಲೇ ರುಬ್ಕೋಬಾರ್ದು, ಹೂರ್ಣ ಚೆನ್ನಾಗಿ ಬರಲ್ಲ. ಸೊ ಚೆನ್ನಾಗಿ ಎಲ್ಲ ಹಾರ್ಕೊಂಡಾದ್ಮೇಲೆ ಹಾಕ್ಕೋಬೇಕಾಗುತ್ತೆ. ಈ ಥರ ಹಾರ್ಕೊಂಡಿರಬೇಕು ಕಾಳೆಲ್ಲ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಒಬ್ಬಟ್ಟಿಗೆ ಬೇಕಾಗಿರೋ ಐಟಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲನ ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಪುಡಿ ಮಾಡಿ. ಕಾಯಿ ತುರಿಯನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಹೂರ್ಣಕ್ಕೆ. ಬೆಲ್ಲ ಹಾಕ್ಕೋತಾ ಇದ್ದೀನಿ. ನೀರೇನು ಮಿಕ್ಸ್ ಮಾಡ್ಕೋಬಾರ್ದು, ಹೂರ್ಣಕ್ಕೆ ಮಾತ್ರ. ಸ್ವಲ್ಪ ಕಾಳನ್ನು ಹಾಕ್ಕೋಬೇಕು ಬೇಯಿಸಿ ಇಟ್ಕೊಂಡಿರೋದನ್ನ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಬ್ಬಟ್ಟನ್ನು ತಟ್ಕೋಬೇಕಾಗುತ್ತೆ. ಹಸಿಟ್ಟು ಈ ಥರ ನೆನ್ಕೊಂಡಿರ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಹಂಚು ಕಾಯಬೇಕಾಗುತ್ತೆ. ಫಸ್ಟು ಹಂಚು ಕಾಯೋಷ್ಟು ಒಬ್ಬಟ್ಟನ್ನು ತಟ್ಕೊಳ್ಳೋಣ. ಫಸ್ಟು ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೋಬೇಕಾಗುತ್ತೆ. ಫೋಲ್ಡಿಂಗ್ ಮಾಡಿಕೊಂಡು ಒತ್ತಬೇಕಾಗುತ್ತೆ. ಈ ಥರ ರೌಂಡ್ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಂಚಿನ ಮೇಲೆ ಹಾಕೋಣ. ಹಂಚು ಕಾಯ್ದಿರುತ್ತೆ ಫ್ರೆಂಡ್ಸ್.
ಒಬ್ಬಟ್ಟು ಕಾಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ರೆಸಿಪಿ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು. ನೀವು ಒಂದ್ಸಲ ಮನೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಕಡಲೆಬೇಳೆನಾದರೂ ಹಾಕ್ಬೋದು, ಇಲ್ಲ ತೊಗರಿಬೇಳೆನಾದರೂ ಹಾಕ್ಕೋಬೋದು. ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಥ್ಯಾಂಕ್ ಯು.